ಸರ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ಮುಂಚೆ ಒಂದು ಮೆಟ್ರೋದಲ್ಲೂ ಇದೇ ರೀತಿ ಪಂಚೆ ಹಾಕೊಂಡು ಬಂದವರಿಗೆ ಒಳಗಡೆ ಬಿಡೋದಿಲ್ಲ. ಪಂಚೆಯನ್ನು ಹಾಕುವಂಥವ್ರು ಯಾರು? ನಮ್ಮ ನಾಡಿನ ರೈತರು. ಜೊತೆಗೆ ಬಂದು ಪಂಚೆ ಬಂದು ಶರ್ಟು ಪಂಚೆ ಇದು ನಾವು ಸಭೆ ಸಮಾರಂಭಗಳಲ್ಲಿ ಹಾಕ್ತೀವಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಅದು. ಸೊ ಇಂಥ ಒಂದು ವಿಷಯದಲ್ಲಿ ನಿನ್ನೆ ಒಬ್ಬ ರೈತ ಬಂದು ನಾನು ಒಳಗಡೆ ಬಿಡೋದಲ್ಲ ಪಂಚೆ ಹಾಕಿಲ್ಲ ಅಂತಂದರೆ, ಹಂಗಾರೆ ಪಂಚೆ ಹಾಕೊಂಡು ಹೊರಗಡೆ ಬಂದಿಲ್ಲ ಅಂದರೆ ಈಗ CM ಸಿದ್ದರಾಮಯ್ಯನವರು ಪಂಚೆ ಶರ್ಟ್ ಹಾಕೊಂಡೇ ಬರ್ತಾರೆ, ಹಂಗಾರೆ ಅವ್ರನ್ನ ಒಳಗಡೆ ಬಿಡೋದಿಲ್ವ ನೀವು? ಅಣ್ಣವರು ಯಾವುದನ್ನ ಪ್ರತಿನಿಧಿಸಿದ್ರು? ಯಾವತ್ತಾರು ಪ್ಯಾಂಟ್ ಹಾಕಿದ್ರು? ಅವರು ಪಂಚೆ ಮತ್ತು ಶರ್ಟ್ ಅನ್ನ ಹಾಕೊಂಡು ಈ ನಾಡಿನ ಸಂಸ್ಕೃತಿಯನ್ನ ಉಸಿರಿರೋ ತನಕ ಕಾಪಾಡಿದ್ರು. ಅಂತೆ ಪಂಚೆ ಸಂಸ್ಕೃತಿಯನ್ನ ಇಲ್ಲಿ ಅರ್ತಕ್ಕಂಥ ಯಾರೋ ಸೆಕ್ಯೂರಿಟಿ ಸಿಬ್ಬಂದಿ ಯಾರೋ ಮ್ಯಾನೇಜರ್ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈಗ ನಾವು ಪಂಚೆ ಶರ್ಟ್ ಹಾಕೋ ಬಂದಿದ್ದೀವಿ, ಅವ್ರಿಗೆ ತಾಕತ್ತಿದ್ರೆ ತಡಿಲಿ, ಈಗ ನೋಡ್ತೀನಿ ನಾವು ಒಳಗಡೆ ಹೋಗ್ತೀವಿ, ಈಗ ಒಳಗಡೆ ಹೋದ್ ನಾವು ಬಿಡೋದಿಲ್ವ ನೋಡ್ತೀವಿ. ಇದು ಖಂಡಿತವಾಗ್ಲೂ ಖಂಡನೀಯ ಸರ್. ಈ ತರದ ಒಂದು ತುಗುಲಕ್ ದರ್ಬಾರು ಇಲ್ಲ ಯಾವ್ದಾದ್ರು ಆದೇಶ ಇದೆಯಾ? ಕೊಡ್ಲಿ ಮಾಲವರು ಸರ್, ಈ ತರ ಪಂಚೆ ಹಾಕೋ ಬಂದವರಿಗೆ ಒಳಗಡೆ ಬಿಡೋದಿಲ್ಲ ಅಂತ ಏನಾದ್ರು ಆದೇಶ ಇದ್ರೆ ಆದೇಶ ಕೊಡ್ಲಿ. ರಾಜ್ಯದಲ್ಲಿ ಯಾವುದೇ ಮಾಲ್ಗಳಲ್ಲೂ ಕೂಡ ಕನ್ನಡಿಗರು ಎಲ್ಲೂ ಸೆಕ್ಯೂರಿಟಿಗಳಿಲ್ಲ. ಕನ್ನಡದ ಪರಂಪರೆ ಏನು, ಸಂಸ್ಕೃತಿ ಏನು, ಇದು ಯಾವುದರ ಅರಿವಿಲ್ಲದಂಥ ಉತ್ತರ ಭಾರತದಂಥ ಸೆಕ್ಯೂರಿಟಿಗಳನ್ನು ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ಗೊತ್ತಿದ್ದಂಥವ್ರಾಗಿದ್ದರೆ ಅವರಿಗೆ ಗೌರವವನ್ನು ಕೊಟ್ಟು ರೈತರನ್ನ ಒಳಗೆ ಕಳಿಸ್ತಿದ್ರು ಅನ್ನೋಂಥದ್ದು ನಿಜ ಸರ್. ಈಗ ಎಲ್ಲೋ ಉತ್ತರ ಭಾರತದವ್ರನ್ನ ತಂದು ಇಲ್ಲಿ ಹಾಕೋತಾರೆ, ಅವ್ರ ರಾಜ್ಯಗಳಲ್ಲಿ ಅವ್ರಿಗೆ ಪಂಚೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಮತ್ತು ಪಂಚೆ ಅನ್ನೋದು ಇಲ್ಲಿ ಈ ನಾಡಿನ ಜನರ ಒಂದು ಭಾವನಾತ್ಮಕ ವಿಚಾರ ಸರ್. ಅದು ನಮ್ಮ ಒಂದು ಇಲ್ಲಿನ ಸಂಸ್ಕೃತಿಯ ಪ್ರತೀಕ. ಇಲ್ಲಿ ಬಂದು ನಿಂತ್ಕೊಂಡು ಅವ್ರನ್ನ ತರೆದ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತರಬೇತಿಯನ್ನು ಕೊಟ್ಟಿರಲಿಲ್ಲ ಇಲ್ಲಿ ಮಾಲ್ನವರು. ಅವ್ರನ್ನ ಕರೆದು ಈ ಥರದ್ದು ಬಿಡಬಾರ್ದು. ಈಗ ನಿನ್ನೆ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಬಂದು ಇಡೀ ರಾಜ್ಯದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಸರ್ ಇದು. ಈ ಅವಮಾನವನ್ನು ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್ಗೆ, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕೋ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನು ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ಆಮೇಲೆ ಈ ಮಾಲ್ ಒಳಗಡೆ ಬರ್ತಕ್ಕಂಥ 90% ಹೆಚ್ಚು ಜನ ರೈತರ ಮಕ್ಕಳೇ ಒಳಗಡೆ ಬರೋದು. ಹಾಗಾದ್ರೆ ಪ್ಯಾಂಟ್ ಹಾಕ್ತವ್ರಿಗೆ ಅಷ್ಟೇ ಮರ್ಯಾದೆ. ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾವುದೋ ರಾಜ್ಯದವರು ಸರ್ ಕರೆಕ್ಟಾಗಿ ಬಟ್ಟೆ ಹಾಕೋರಿಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾರೆ, ಅವ್ರನ್ನ ಬಿಡ್ತೀರಾ? ಶಿಸ್ತಾಗಿ ಪಂಚೆ ಹಾಕೊಂಡು ಬರ್ತಕ್ಕಂಥವ್ರು ಒಳಗಡೆ ಬಿಡಲ್ಲ ಅಂತಂದ್ರೆ ಇದೇನ್ರಿ ಸರ್? ಎಲ್ಲೋ ಲಲ್ಲೆ ಹೊಡಿತಾ ಇರ್ತಾರೆ ಸರ್ ಕೂತ್ಕೊಂಡು. ಅಲ್ಲಿ ಹೆಣ್ಮಗಳು ಗಂಡು ಮಕ್ಕಳು ಇಬ್ರು ಸೇರ್ಕೊಂಡು ಲಲ್ಲೆ ಹೊಡಿತಾ ಇರ್ತಾರೆ ಕೂತ್ಕೊಂಡು, ಅರ್ಧಂಬರ್ಧ ಬಟ್ಟೆ ಹಾಫ್ ಚಡ್ಡಿ ಹಾಕೊಂಡು ಅಂಥವ್ರನ್ನ ಬಿಡ್ತಾರೆ. ಪಂಚೆ ಹಾಕೋ ಬಂದವ್ರನ್ನ ಬಿಡಲ್ಲ ಅಂತಂದ್ರೆ ಇದೇನು ಸರ್? ಇದೇನು ನಡೀತಾ ಇದೆ?